ಸ್ಟೀಲ್ ಪರ್ಚೇಸ್ ಮಾಡುವಾಗ ನೀವು ಇದು ಮಿಸ್ಟೇಕ್ ಮಾಡ್ತಾ ಇರ್ಬೋದು, ಆದರೆ ನಿಮ್ಗೆ ಗೊತ್ತೇ ಇಲ್ಲ. ಮತ್ತು ಹಾನೆಸ್ಟ್ಲಿ ಯಾವ ಶಾಪ್ಕೀಪರ್ ನಿಮ್ಗೆ ಇದು ಹೇಳಲ್ಲ. ತುಂಬ ಜನ ಬರೀ ಶೈನು, ರೇಟು, ಆಮೇಲೆ ಅದ್ರ ಡಿಸೈನ್ ನೋಡ್ತಾರೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು ಸ್ಟೀಲಲ್ಲಿ ಏನಂದರೆ ದ ಕ್ವಾಲಿಟಿ. ನೀವು ಪರ್ಚೇಸ್ ಮಾಡ್ತಾ ಇರೋದು ಸ್ಟೀಲಲ್ಲಿ ಹೇಳಿದ್ರೆ 304 ಇಸ್ ದ ಬೆಸ್ಟ್ ಕ್ವಾಲಿಟಿ ದಟ್ ಯು ಕ್ಯಾನ್ ಬೈ. 304 ಅದನ್ನ ಬಿಟ್ಟರೆ ದೇರ್ ಆರ್ ಮಲ್ಟಿಪಲ್ ಡಿಫ್ರೆಂಟ್ ಗ್ರೇಡ್ಸ್, ಬಟ್ ಯು ಕ್ಯಾನ್ ಆಲ್ವೇಸ್ ಗೋ ವಿತ್ 304. ದಟ್ ಇಸ್ ದ ಟಾಪ್ ಲೆವೆಲ್. ಆಬ್ವಿಯಸ್ಲಿ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೆ ನಿಮ್ಗೆ ವರ್ತ್ ಇಟ್ ಇರುತ್ತೆ. ನೆಕ್ಸ್ಟ್, ಫುಡ್ ಗ್ರೇಡ್ ಹೈ ಕ್ವಾಲಿಟಿ ಸ್ಟೀಲ್. ಫುಡ್ ಗ್ರೇಡಲ್ಲಿ ಏನಾಗುತ್ತೆ, ನಿಮ್ಗೆ ಏನು ರಸ್ಟ್ ಏನು ಹಿಡಿಯಲ್ಲ, ಇಲ್ಲ ನೀವು ಮಾಡೋದು ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಬರಲ್ಲ, ಏನು ರಿಯಾಕ್ಟ್ ಆಗಲ್ಲ ಕೆಮಿಕಲ್ಸ್ ಅದೆಲ್ಲ. ಜಸ್ಟ್ ಮೇಕ್ ಶೋರ್ ನಿಮ್ಮ ಡೈಲಿ ನೀವು ಯುಟೆನ್ಸಿಲ್ಸ್ ಯೂಸ್ ಮಾಡ್ತಾರಲ್ವಾ, ಅದು ಹೈ ಗ್ರೇಡ್ ಇರಬೇಕು ಮತ್ತು ದ ಕ್ವಾಲಿಟಿ ಹ್ಯಾಸ್ ಟು ಬಿ ಹೆವಿ. ಸಪೋಸ್ ನೀವು ಸಾರು ಏನಾದರೂ ಮಾಡ್ತೀರಾ, ಅದ್ರಲ್ಲಿ ಕೆಳಗಡೆ ಸೀದೋಗ್ಬಾರ್ದು. ಅದು ಮೇನ್ ಇಂಟೆನ್ಷನ್ ಇರುತ್ತೆ ಯಾವ್ದಾದ್ರು ಸ್ಟೀಲ್ ನೀವು ಪರ್ಚೇಸ್ ಮಾಡಕ್ಕೆ ಹೋದ್ರೆ. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು, ನೀವು ಡೈಲಿ ರೆಗ್ಯುಲರ್ ಯೂಸ್ ಯಾವ್ದಿರುತ್ತೆ ಅದು ನೀವು ಹೈ ಕ್ವಾಲಿಟಿ ಸ್ಟೀಲ್ ತಗೊಳ್ಳಿ. ಮತ್ತೆ ಯಾವ್ದು ನೀವು ರೆಗ್ಯುಲರ್ ಆಗಿ ಅಷ್ಟು ಯೂಸ್ ಮಾಡಲ್ಲ, ಬರೀ ಸ್ಟೋರೇಜಿಗೆ ಯೂಸ್ ಮಾಡ್ತೀರಾ, ಲೈಕ್ ಆ ಥರ ಎಲ್ಲ ಪಾತ್ರೆ ನೀವು ರೆಗ್ಯುಲರ್ ನಾರ್ಮಲ್ ಸ್ಟೀಲ್ ತಗೋಬೋದು. ಅದನ್ನ ನೀವು ಹೆವಿ ತೊಗೊಳೋದು ಬೇಕಾಗಿಲ್ಲ, ಬಿಕಾಸ್ ನೀವು ಅದನ್ನ ಸ್ಟೋರೇಜ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ, ಅದು ನೀವು ಕುಕಿಂಗ್ ಯೂಸ್ ಮಾಡಲ್ಲ. ಜನ ಲೋ ಕ್ವಾಲಿಟಿ ಸ್ಟೀಲ್ನ ತೊಗೊಂಡ್ಬಿಡ್ತಾರೆ, ಆಮೇಲೆ ಅದನ್ನ ಅಡುಗೆಗೆ ಯೂಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅದು ಸೀದೋಗೋದು ಸ್ಟಾರ್ಟ್ ಆಗುತ್ತೆ. ಅವಾಗ ಜನ ಅಂತಾರೆ ಏನಪ್ಪ ಸ್ಟೀಲೇ ಸರಿಗಿಲ್ಲ, ಲೆಟ್ಸ್ ಗೋ ವಿತ್ ನಾನ್ ಸ್ಟಿಕ್ ಆ್ಯಂಡ್ ಆಲ್. ಬಟ್ ವೆನ್ ಯು ಬೈ ಹೈ ಕ್ವಾಲಿಟಿ ಸ್ಟೀಲ್, ಯು ಆರ್ ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಮತ್ತು ಇದು ಸೀದೋಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅವಾಗೆಲ್ಲ ನೀವು ಸ್ಟೀಲ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ. ವೈ ಪೀಪಲ್ ಶಿಫ್ಟ್ ಫ್ರಮ್ ಸ್ಟೀಲ್ ಟು ಎನಿ ಅದರ್ ಮೆಟಲ್, ಫಾರ್ ಎಕ್ಸಾಂಪಲ್ ನಾನ್ ಸ್ಟಿಕ್, ಬಿಕಾಸ್ ಅದು ತುಂಬ ಕನ್ವೀನಿಯಂಟ್ ಇರುತ್ತೆ. ನಾನ್ ಸ್ಟಿಕ್ ನೋ ಡೌಟ್ ಕನ್ವೀನಿಯಂಟ್ ಇದೆ, ಆದರೆ ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ನಾನ್ ಸ್ಟಿಕ್ ಮೇಲೆ ನಾನು ಬೇರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದೇ ಥರ ನಿಮಗೆ ಕಂಟೆಂಟ್ ಬೇಕಂದ್ರೆ ನಮ್ಮನ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.